ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ಸ್ನೇಹ ಮನುಷ್ಯನಿಗೆ ಬಹಳ ಮಹತ್ವದ್ದು, ಅವಶ್ಯಕವಾದಂತಹ ಒಂದು ಗುಣ. ಸ್ನೇಹ, ದಯೆ, ಇನ್ನೊಬ್ಬರ ದುಃಖದಲ್ಲಿ ಪಾಲ್ಗೊಳ್ಳುವಿಕೆ, ಅವರ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡುವಿಕೆ, ಇದೆಲ್ಲ ಉತ್ತಮವಾದಂತಹ ಗುಣಗಳು ಮನುಷ್ಯನಲ್ಲಿ ಇರಲೇಬೇಕಾದಂಥದ್ದು, ಸಜ್ಜನರಲ್ಲಿ ಸಹಜವಾಗಿ ಕಾಣುವಂಥದ್ದು. ಇಂದಿನ ಜೀವನದಲ್ಲಿ ಸ್ನೇಹ ಅಂತನ್ನುವುದು ನಮಗೆ ಅವರಿಂದ ಏನು ಉಪಯೋಗ ಆಗುತ್ತೆ ಅಂತನ್ನುವುದನ್ನು, ಮಿತ್ರನಿಂದ ನನಗೇನಾದರೂ ಉಪಯೋಗ ಆಗುತ್ತೆ ಅಂತಂದರೆ ಅವನ ಜೊತೆಯಲ್ಲಿ ಸ್ನೇಹವನ್ನು ಮಾಡಿಕೊಂಡು ಇರುತ್ತೇವೆ. ಅಲ್ಲಿ ಉಪಯೋಗ ಇಲ್ಲ ಅಂತ ಗೊತ್ತಾಗಿಬಿಟ್ರೆ ಅವರನ್ನು ಬಿಟ್ಟು ಹೋಗಿಬಿಡುತ್ತೇವೆ. ಇದು ಇವತ್ತಿನ ಜಗತ್ತಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಇದು ಒಳ್ಳೆಯ ಗುಣ ಅಲ್ಲ. ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸ್ನೇಹ ಮಾಡಿದ ಮೇಲೆ, ಅವನ ಸುಖದಲ್ಲಿ ಪಾಲ್ಗೊಂಡ ಮೇಲೆ, ಅವನಿಂದ ನಮಗೆ ಸುಖ ಆಗಿದೆ, ಸಂತೋಷ ಆಗಿದೆ ಅಂತಂದ ಮೇಲೆ, ಅವನಿಗೆ ದುಃಖದ ಕಾಲದಲ್ಲಿಯೂ ನಾವು ಜೊತೆಗೆ ಇರಬೇಕು. ಅವರಿಗೆ ದುಃಖ ಬಂತು, ಕಷ್ಟ ಬಂತು ಅಂತ ಬಿಟ್ಟು ಹೋಗೋದಲ್ಲ, ಅವರ ಜೊತೆಯಲ್ಲಿ ಇದ್ದು ಧೈರ್ಯವನ್ನು ತುಂಬಿ ಆ ಕಷ್ಟಗಳನ್ನು ಪರಿಹಾರವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅದರಂತೆ ಒಂದು ದಯೆ, ಒಂದು ವಿಧವಾದಂತಹ ಮನಸ್ಸಿನ ವಿಶಿಷ್ಟವಾದ ಪಕ್ವ ಅವಸ್ಥೆ, ಇನ್ನೊಬ್ಬರ ದುಃಖವನ್ನು ನೋಡಿ ತಾನೂ ದುಃಖಿತನಾಗುವುದು. ಈ ವಿಷಯದಲ್ಲಿ ಒಂದು ಬಹಳ ಸುಂದರವಾದ ಕಥೆಯನ್ನ ಮಹಾಭಾರತ ಹೇಳಿದೆ. ಧರ್ಮರಾಜ ಕೇಳಿಕೊಂಡಂತೆ ಈ ಆನ್ರಶಂಸ್ಯ ಅಂದರೆ ಇನ್ನೊಬ್ಬರ ದುಃಖದಲ್ಲಿ ತಾನು ಭಾಗಿಯಾಗುವಂಥದ್ದು, ಮತ್ತು ದಯೆ, ಸ್ನೇಹ, ಈ ವಿಷಯದಲ್ಲಿ ನನಗೆ ನೀವು ಯಾವುದಾದರ ಕಥೆ ಇದ್ದರೆ ಹೇಳಿ ಅಂತ ಕೇಳಿದ. ಅದಕ್ಕೆ ಭೀಷ್ಮರು ಬಹಳ ಸುಂದರವಾದ ಕಥೆಯನ್ನು ಹೇಳುತ್ತಾರೆ. ವಿಷಯೇ ಕಾಶಿರಾಜಸ್ಯ ಗ್ರಾಮಾತ್ ನಿಷ್ಕ್ರಮ್ಯ ಲುಬ್ಧಕಃ ಸವಿಷಂ ಕಾಂಡಮಾದಾಯ ಮೃಗಯಾಮಾಸ ವೈ ಮೃಗಂ. ಕಾಶಿ ದೇಶ, ಆ ಕಾಶಿ ದೇಶದ, ಕಾಶಿ ನಗರದ ಸಮೀಪದಲ್ಲಿ ಇದ್ದಂತಹ ಒಂದು ವನ. ಆ ವನದಲ್ಲಿ ಒಬ್ಬ ಬೇಡರವನು ನಿತ್ಯವೂ ಹೋಗಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಹೊಡೆದುಕೊಂಡು ಬಂದು ಮಾಂಸವನ್ನು ಮಾರಿ ಜೀವನವನ್ನು ಮಾಡುತ್ತಾ ಇದ್ದ. ಅದಕ್ಕೋಸ್ಕರವಾಗಿ ಆ ಬೇಡರವನು ಅನೇಕ ಬಾಣಗಳನ್ನು ಸಿದ್ಧ ಮಾಡುತ್ತಾ ಇದ್ದ. ಆ ಬಾಣಗಳ ತುದಿಯಲ್ಲಿ ವಿಷವನ್ನು ಲೇಪನ ಮಾಡುತ್ತಾ ಇದ್ದ, ಸಾಕಷ್ಟು ವಿಷವನ್ನು ಲೇಪನ ಮಾಡುತ್ತಾ ಇದ್ದ. ಏಕೆಂದರೆ ಬಾಣದ ಪೆಟ್ಟಿಗೂ ತಿಂದ ಪ್ರಾಣಿಗಳು ಓಡಿ ಹೋಗಿ ಬದುಕಬಾರದು, ಉಳಿಯಬಾರದು ಅನ್ನುವಂತಹ ಉದ್ದೇಶ
ಆ ಬೇಡನೆಗೆ ಇತ್ತು. ಹೀಗೆ ವಿಷದಿಂದ ಲೇಪಿಸಲ್ಪಟ್ಟ ನೂರಾರು ಬಾಣಗಳ ಸಂಗ್ರಹವೇ ಅವನಲ್ಲಿ ಇತ್ತು. ನಿತ್ಯವೂ ಆ ಬಾಣಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ, ಅರಣ್ಯಕ್ಕೆ ಬೇಟೆಯಾಡಿಕೊಂಡು ಬರ್ತಾ ಇದ್ದ. ಅಂತಹ ಬೇಡ ಒಂದು ಬಾರಿ ಅರಣ್ಯಕ್ಕೆ ಹೋಗಿದ್ದಾನೆ. ಆ ಅರಣ್ಯದಲ್ಲಿ ಒಂದು ಪ್ರಾಣಿಯ ಮೇಲೆ ಇಂಥ ಬಾಣವನ್ನು ಹೊಡೆದ. ಅವನು ಎಂದೂ ಗುರಿ ತಪ್ಪಿದವನಲ್ಲ, ಸರಿಯಾಗಿ ಹೊಡಿತಾ ಇದ್ದ. ಆದರೆ ದೈವಾತ್ ಆ ಗುರಿ ತಪ್ಪಿ ಬಾಣವನ್ನು ಹೊಡೆದಾಗ ಆ ಬಾಣ ಹೋಗಿ ಒಂದು ದೊಡ್ಡದಾದಂತಹ ವೃಕ್ಷಕ್ಕೆ ಬಡಿಯಿತು. ವಿದ್ಧೋ ಮೃಗ ಜಿಘಾಂಸಯ, ಅವನ ಉದ್ದೇಶ ಇದ್ದದ್ದು ಪ್ರಾಣಿಯನ್ನ ಹೊಡಿಬೇಕು ಅಂತ. ಅದು ಆದದ್ದು ತಪ್ಪಿಸಿಕೊಂಡು, ಆ ಪ್ರಾಣಿ ತಪ್ಪಿಸಿಕೊಂಡು ಓಡಿ ಹೋಗಿದೆ. ಬಾಣ ಹೋಗಿ ಒಂದು ದೊಡ್ಡ ವೃಕ್ಷಕ್ಕೆ ಬಡಿಯಿತು. ಏನಾಯಿತು? ಆ ಬಾಣದ ತುದಿಗೆ ಲೇಪನ ಮಾಡಿದಂತಹ ವಿಷ ಆ ವೃಕ್ಷದ ದೇಹದ ಒಳಗೆ ಹೋಯಿತು, ಕಾಂಡದ ಒಳಗೆ ಹೋಯಿತು. ಆ ವಿಷದ ಸಂಬಂಧ ಆ ವೃಕ್ಷಕ್ಕೆ ಆದದ್ದರಿಂದ ಆ ವೃಕ್ಷವಾದದ್ದು ದಿನೇ ದಿನೇ ಕ್ರಮೇಣವಾಗಿ ಅದು ಶೋಷಣೆಯನ್ನು ಪಡೆಯುತ್ತಾ ಹೋಯಿತು. ಅದನ್ನು ಹೇಳ್ತಾರೆ, ಸತೀಕ್ಷ್ಣ ವಿಷದಗ್ಧೇನ ಶರೇಣಾತಿ ಬಲಾತ್ ಕ್ಷತಃ ಉತ್ಸೃಜ್ಯ ಫಲಪತ್ರಾಣಿ ಪಾದಪಃ ಶೋಷಮಾಗತಃ. ಆ ಹಣ್ಣುಗಳು, ಎಲೆಗಳು ಎಲ್ಲ ಉದುರಿ ಹೋದವು. ಎಷ್ಟು ಚೆಂದಾಗಿ ಹೂವು, ಹಣ್ಣು, ಕಾಯಿ, ಎಲೆಗಳಿಂದ ನಳನಳಿಸಿಕೊಂಡು ಇದ್ದಂತಹ ವೃಕ್ಷ ಅದು ಆ ಬೇಡನ ಬಾಣದ ವಿಷದ ಲೇಪ ಆದದ್ದಕ್ಕಾಗಿ ಅದು ಸಂಪೂರ್ಣ ಶೋಷಿತವಾಗ್ತಾ ಹೋಯಿತು. ಈ ವೃಕ್ಷ ಈ ಮೊದಲು ಸಾವಿರಾರು ಕೀಟಗಳಿಗೆ, ಪಕ್ಷಿಗಳಿಗೆ ಆಶ್ರಯವನ್ನು ಕೊಟ್ಟಿತ್ತು. ತಸ್ಮಿನ್ ವೃಕ್ಷೇ ತಥಾ ಭೂತೆ ಕೋಟರೇಶು ಚಿರೋಷಿತಃ ನ ಜಹಾತಿ ಶುಕೋ ವಾಸಂ ತಸ್ಯ ಭಕ್ತಿಯ ವನಸ್ಪತೆ. ಸಾವಿರಾರು ವೃಕ್ಷಗಳು, ಸಾವಿರಾರು ಪಶು ಪಕ್ಷಿಗಳು ಆ ವೃಕ್ಷವನ್ನು ಆಶ್ರಯಿಸಿಕೊಂಡು ಇದ್ದವು, ಕೀಟಗಳೆಲ್ಲ ಇದ್ದವು. ಯಾವಾಗ ಇದು ಶೋಷಣೆಗೆ ಒಳಗಾಗ್ತಾ ಹೊರಟಿತೋ, ಹಣ್ಣುಗಳು ಇಲ್ಲದೆ ಇರುವ ಕಾರಣ, ಎಲೆಗಳು ಇಲ್ಲದೆ ಇರುವ ಕಾರಣ, ತಮಗೆ ಆಹಾರ ಸಿಗದೇ ಇರುವ ಕಾರಣ ಉಳಿದ ಎಲ್ಲ ಪಕ್ಷಿಗಳು, ಕೀಟಗಳು, ಪ್ರಾಣಿಗಳು ಆ ವೃಕ್ಷವನ್ನು ಬಿಟ್ಟು ದೂರ ಹೊರಟು ಹೋದವು. ತಮಗೆ ಎಲ್ಲಿ ಆಹಾರ ಸಿಗುತ್ತೆ, ತನಗೆ ಎಲ್ಲಿ ಆಶ್ರಯ ಸಿಗುತ್ತೋ ಅಲ್ಲಿಗೆ ಅವೆಲ್ಲ ಹೊರಟು ಹೋಗ್ಬಿಟ್ವು. ಆದರೆ ಆ ವೃಕ್ಷದಲ್ಲಿ ಮೊದಲಿನಿಂದಲೂ ಇದ್ದಂತಹ ಒಂದು ಪಕ್ಷಿ ಇತ್ತು. ಆ ಪಕ್ಷಿ ಮಾತ್ರ ಮತ್ತೊಂದು ಕಡೆಗೆ ಎಲ್ಲಿಗೂ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ. ನ ಜಹಾತಿ ಶುಕೋ ವಾಸಂ. ಒಂದು ಗಿಳಿ ಇತ್ತು, ಆ ಗಿಳಿ ಮಾತ್ರ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ. ಯಾಕೆಂದರೆ ಅಷ್ಟು ಅದರ ಮೇಲೆ ಅಟ್ಯಾಚ್ಮೆಂಟ್ ಇತ್ತು, ಸ್ನೇಹ ಇತ್ತು, ಪ್ರೀತಿ ಇತ್ತು. ತಸ್ಯ ಭಕ್ತ್ಯಾ ವನಸ್ಪತೆ. ಆ ವೃಕ್ಷದಲ್ಲಿನೇ ಅದು ಕೂಡ ವಾಸವನ್ನು ಮಾಡಿತು. ಆ ವೃಕ್ಷ ಶೋಷಣೆಯನ್ನು ಹೊಂದಿದ ಮೇಲೆಯೂ ಕೂಡ ಅದಂದಿತು, ಮೊದಲು ನನಗೆ ಇದು ಆಹಾರ ಕೊಟ್ಟಿದೆ ಅಂತ ಸಂತೋಷದ ಕಾಲದಲ್ಲಿ, ಅದರ ಸಂತೋಷದ ಕಾಲದಲ್ಲಿ, ಬಲದ ಕಾಲದಲ್ಲಿ ಅದರ ಜೊತೆಗೆ ಇರುವುದು ಮಹತ್ವ ಅಲ್ಲ. ಈಗ ಆ ವೃಕ್ಷದ ಕಷ್ಟದ ಕಾಲ, ಇದರ ಕಾಲದಲ್ಲಿ, ಇಂತಹ ಸಂದರ್ಭದಲ್ಲಿ ನಾನು ಬಿಟ್ಟು ಹೋಗುವುದಲ್ಲ ಅಂತ ಆ ಪಕ್ಷಿ ತಾನೂ ಅಲ್ಲೇ ಉಳಿಯಿತು. ಇಷ್ಟೇ ಅಲ್ಲ, ಆ ವೃಕ್ಷ ಹೇಗೆ ಸೊರಗುತ್ತಾ ಹೊರಟಿತೋ ಹಾಗೆ ಈ ಪಕ್ಷಿಯೂ ಕೂಡ ಸೊರಗುತ್ತಾ ಹೋಯಿತು. ಏನು ವಿಚಿತ್ರ ನೋಡಿ, ಆ ಪಕ್ಷಿ, ಆ ಗಿಳಿಗೆ ಆ ವೃಕ್ಷದ ಮೇಲೆ ಇದ್ದಂತಹ ಅಭಿಮಾನ. ನಿಷ್ಪ್ರಚಾರ ನಿರಾಹಾರ ಗ್ಲಾನ ಶಿಥಿಲವಾನಗಪಿ
ಕೃತಜ್ಞ ಸಹ ವೃಕ್ಷೇಣ ಧರ್ಮಾತ್ಮ ಸೋಪಿ ಅಶುಷ್ಯತೆ. ಎಲ್ಲೂ ತಿರುಗಲಿಕ್ಕೆ ಹೋಗ್ತಾ ಇರಲಿಲ್ಲ, ಹಾರಿ ಹೋಗ್ತಾ ಇರಲಿಲ್ಲ, ಆಹಾರಕ್ಕಾಗಿ ಪ್ರಯತ್ನ ಮಾಡುತ್ತಾ ಇರಲಿಲ್ಲ. ತಾನು ದುಃಖಿತವಾಯಿತು. ಎಷ್ಟರ ಮಟ್ಟಿಗೆ ಅದು ಶೋಷಣೆಗೆ ಒಳಗಾಯಿತು, ಪಕ್ಷಿ ಗಿಳಿ ಎಷ್ಟು ಶೋಷಿತವಾಯಿತು ಅಂದರೆ ಅದಕ್ಕೆ ಹೇಳ್ತಾರೆ ಶಿಥಿಲವಾಗಪಿ. ಗಿಳಿ ಕೂಗುತ್ತಲ್ಲ, ಶಬ್ದ ಮಾಡುತ್ತಲ್ಲ, ಆ ಶಬ್ದ ಮಾಡುವುದಕ್ಕೂ ಕೂಗುವುದಕ್ಕೂ ಅದಕ್ಕೆ ಆಗಲಿಲ್ಲ. ಧ್ವನಿ ಮಾಡಲಿಕ್ಕಾಗ್ತಾ ಇಲ್ಲ ಆ ಗಿಳಿಗೆ, ಅಷ್ಟು ತಾನೂ ಕೂಡ ದುರ್ಬಲ ಆಯಿತು. ತನ್ನ ಗೆಳೆಯ ವೃಕ್ಷಕ್ಕೆ ಶೋಷಣೆ ಉಂಟಾಗಿದೆ ಎನ್ನ ಮೇಲೆ, ಅದು ದುಃಖದಲ್ಲಿದೆ ಎನ್ನ ಮೇಲೆ ನಾನು ದುಃಖದಲ್ಲಿ ಇರಬೇಕು ಅಂತ. ಎಂತಹ ಮನಸ್ಸು ನೋಡಿ. ಕೃತಜ್ಞ ಸಹ ವೃಕ್ಷೇಣ ಧರ್ಮಾತ್ಮ ಸೋಪಿ ಅಶುಷ್ಯತೆ. ಕೃತಜ್ಞ ಅದು. ಆ ವೃಕ್ಷದಿಂದ ನನಗೆ ಉಪಕಾರ ಆಗಿದೆ ಅಂತ ಹೇಳಿ ಆ ಉಪಕಾರ ಸ್ಮರಣೆ ಮಾಡುತ್ತಾನೆ. ಇದಕ್ಕೆ ಈ ಅವಸ್ಥೆ ಬರಬಾರದಾಗಿತ್ತು ಅಂತ ಗಿಳಿಯೂ ಕೂಡ ತುಂಬಾ ಯೋಚನೆಯನ್ನು ಮಾಡುತ್ತಾ ಇದೆ, ಮತ್ತೊಂದು ಕಡೆಗೆ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಆಶ್ಚರ್ಯವನ್ನ ಇಂದ್ರದೇವರು ನೋಡ್ತಾ ಇದ್ದಾರೆ. ತಮುದಾರಂ ಮಹಾಸತ್ವಂ ಅತಿಮಾನುಷ ಚೇಷ್ಟಿತಂ ಸಮದುಃಖ ಸುಖಂ ದೃಷ್ಟ್ವಾ ವಿಸ್ಮಿತಃ ಪಾಕಶಾಸನಃ. ಪಾಕಶಾಸನಃ ಇಂದ್ರದೇವರು ಮನುಷ್ಯರಲ್ಲಿ ಈ ರೀತಿಯಾದಂತಹ ಗುಣವನ್ನು ನೋಡುವುದು ಕಷ್ಟ ಇದೆ, ಅಂಥದ್ದು ಈ ಪಕ್ಷಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಬಹಳ ಆಶ್ಚರ್ಯ ಇದು. ವಿಶಾಲವಾದ ಮನಸ್ಸಿನ ಆ ಪಕ್ಷಿಯ ಚೇಷ್ಟೆ, ಕ್ರಿಯೆ, ಸಮದುಃಖ ಸುಖ ಭಾವ, ಅದು ಇಂದ್ರದೇವರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಅದಕ್ಕೆ ಇಂದ್ರದೇವರಿಗೆ ಅನಿಸಿತು, ಈ ಪಕ್ಷಿಯನ್ನು ಒಂದು ಸಾರಿ ಮಾತಾಡಿಸ್ಬೇಕು. ತಿರ್ಯಗ್ಯೋನೋ ಅಸಂಭಾವ್ಯಂ ಆನೃಶಂಸ್ಯಂ ಅವಸ್ಥಿತಃ. ಉಳಿದ ಪಶು ಪಕ್ಷಿಗಳೆಲ್ಲವೂ ಕ್ರೀಟಗಳೆಲ್ಲವೂ ಬೇರೆ ಬೇರೆ ಕಡೆಗೆ ಆಹಾರವನ್ನು ಹುಡುಕಿ ಹೋದರೂ ಇದು ಮಾತ್ರ ಇಲ್ಲೇ ಇದೆಯಲ್ಲ, ಇದನ್ನು ನಾನು ಭೇಟಿ ಮಾಡಲೇಬೇಕು ಅಂತ ಇಂದ್ರದೇವರು ಆ ವೃಕ್ಷದ ಬಳಿಗೆ, ಅಂದರೆ ಆ ಪಕ್ಷಿಯನ್ನು ಮಾತನಾಡಿಸಬೇಕು ಅಂತ ಬರ್ತಾರೆ. ಬರುವಾಗ ತಥೋ ಬ್ರಾಹ್ಮಣ ವೇಷೇಣ ಮಾನುಷಂ ರೂಪಮಸ್ಥಿತಃ. ಇಂದ್ರದೇವರು ತನ್ನ ರೂಪದಿಂದ, ತನ್ನ ಮೂಲ ರೂಪದಿಂದ ಬರಲಿಲ್ಲ. ಅವರು ಬ್ರಾಹ್ಮಣನ ವೇಷದಲ್ಲಿ ಬರ್ತಾರೆ, ಮಾನುಷ ವೇಷದಲ್ಲಿ ಬಂದರು. ಪಕ್ಷಿಯ ಸಮೀಪಕ್ಕೆ ಬರ್ತಾರೆ, ಪಕ್ಷಿಯನ್ನ ಮಾತಾಡಿಸ್ತಾರೆ. ಏನು ಪಕ್ಷಿ, ಎಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದ್ದೀಯ ನೀನು, ಗಿಳಿಯೇ, ಶುಕವೇ ಅಂತೆಲ್ಲ ಅದನ್ನು ಹೊಗಳಿದರಂತೆ. ಯಾಕೆ ನೀನು ಮತ್ತೊಂದು ಕಡೆಗೆ ಹೋಗಲಿಲ್ಲ, ಹೀಗೆಲ್ಲ ಪ್ರಶ್ನೆಗಳನ್ನು ಮಾಡಿದರಂತೆ. ಅಥ ಪೃಷ್ಟಃ ಶುಕಃ ಪ್ರಾಹ ಮೂರ್ಧನ ಸಮಭಿವಾದ್ಯತಂ ಸ್ವಾಗತಂ ದೇವರಾಜತ್ವಂ ವಿಜ್ಞಾತಸ್ತಪಸಾಮಯ. ಅದಕ್ಕೆ ಆ ಪಕ್ಷಿ ಹೇಳುತ್ತೆ, ತನ್ನ ತಲೆಯಿಂದ ನಮಸ್ಕರಿಸಿತಂತ ಆ ಬ್ರಾಹ್ಮಣನಿಗೆ, ಅಂದರೆ ಇಂದ್ರದೇವರಿಗೆ ನಮಸ್ಕರಿಸಿ ಹೇಳಿತು, ಸ್ವಾಗತಂ ದೇವರಾಜ, ಹೇ ದೇವೇಂದ್ರ, ಸ್ವಾಗತ ಅಪ್ಪ ನಿನಗೆ ಅಂದಿತಂತ ಪಕ್ಷಿ. ಬಂದದ್ದು ಸ್ವಯಂ ಇಂದ್ರದೇವರು ಅಂತನ್ನುವುದು ಆ ಪಕ್ಷಿಗೆ, ಗಿಳಿಗೆ ಗೊತ್ತಾಗಿದೆ. ನೋಡಿ ಎಂತಹ ಜ್ಞಾನ ಪಕ್ಷಿಯದ್ದು. ಸ್ವಾಗತವನ್ನೇ ಹೇಳ್ತಾ ಇದೆ. ವಿಜ್ಞಾತಃ ತಪಸಾಮಯ, ನೀನು ಯಾರು ಅಂತನ್ನುವುದು ನನಗೆ ಗೊತ್ತಾಗಿದೆಪ್ಪ, ಅಷ್ಟು ಸ್ವಲ್ಪ ತಪಸ್ಸು ನನ್ನಲ್ಲಿ ಇದೆ, ಆ ಜ್ಞಾನ ನನ್ನಲ್ಲಿ ಇದೆ. ತಥೋ ದಶಶತಾಕ್ಷೇಣ ಸಾಧು ಸಾಧು ಇತಿ ಭಾಷಿತಂ. ಇಂದ್ರದೇವರಂದರು, ಸಾಧು ಸಾಧು, ಒಳ್ಳೆಯದಪ್ಪ, ಬಹಳ ಸಂತೋಷ ಅಂತ ಹೇಳಿದರು. ಮನಸಾನೇ ಇಂದ್ರದೇವರು ಅಂದುಕೊಂಡ್ರಂತೆ, ಇದು ಸಾಮಾನ್ಯ ಪಕ್ಷಿ ಇರಲಿಕ್ಕಿಲ್ಲ, ವಿಶಿಷ್ಟವಾದಂತಹ ಸಾಧನೆ ಮಾಡಿದಂತಹ ತಪಸ್ವಿ ಪಕ್ಷಿನೇ ಇದು ಅಂತ ಮನಸ ಅದನ್ನು ಅಭಿನಂದಿಸಿ
ಇಂದ್ರದೇವರು ಪುನಃ ಆ ಪಕ್ಷಿಯನ್ನ ಮಾತಾಡಿಸಿದರು. ನಿಷ್ಪತ್ರಂ ಅಫಲಂ ಶುಷ್ಕಂ ಅಶರಣ್ಯಂ ಪತತ್ರಿಣಾಂ ಕಿಮರ್ಥಂ ಸೇವಸೆ ವೃಕ್ಷಂ ಯದಾ ಮಹದಿದಂ ವನಂ. ಎಲೆಗಳಿಲ್ಲದ, ಹಣ್ಣುಗಳಿಲ್ಲದ, ಒಣಗಿದ, ರಕ್ಷಕರಿಲ್ಲದ, ಎಲ್ಲ ಪಕ್ಷಿಗಳಿಂದ ದೂರ ಮಾಡಲ್ಪಟ್ಟ ಈ ವೃಕ್ಷವನ್ನ ನೀನು ಇನ್ನೂ ಸೇವೆಯನ್ನ ಮಾಡ್ತಾ ಇದ್ದಿ, ಅಂದರೆ ಇದರ ಜೊತೆಗೆ ಇನ್ನೂ ನೀನು ಇದ್ದೀಯಾ? ಏನ್ ಕಾರಣ? ಈ ವನದಲ್ಲಿ, ಈ ಅರಣ್ಯದಲ್ಲಿ ಬೇರೆ ಹಣ್ಣುಗಳನ್ನು ಕೊಡುವ, ಆಹಾರವನ್ನು ಕೊಡುವ ಬೇರೆ ವೃಕ್ಷಗಳು ಇಲ್ಲವೇನು? ನೀನ್ಯಾಕೆ ಬೇರೊಂದು ಕಡೆಗೆ ಹೋಗ್ತಾ ಇಲ್ಲ? ಅನ್ಯೇಪಿ ಬಹವೋ ವೃಕ್ಷಾಃ ಪತ್ರ ಸಂಚನ್ನ ಕೋಟರಾಃ ಶುಭಾಃ ಪರ್ಯಾಪ್ತ ಸಂಚಾರಾಃ ವಿದ್ಯಂತೆ ಅಸ್ಮಿನ್ ಮಹಾವನೆ. ಸಾವಿರಾರು ಬೇರೆ ಬೇರೆ ವೃಕ್ಷಗಳಿವೆಯಲ್ಲ, ಅಲ್ಲಿ ಹೋಗಿ ನೀನು ಜೀವನ ಮಾಡಬಹುದಲ್ಲ, ಆಶ್ರಯ ಪಡೆಯಬಹುದಲ್ವೇ? ಆಯುಷ್ಯ ಮುಗಿದಿದೆ, ಈ ವೃಕ್ಷದ್ದು ಸಾಮರ್ಥ್ಯವೂ ಇಲ್ಲ, ಸಾರವನ್ನೇ ಕಳ್ಕೊಂಡಿದೆ, ಕಾಂತಿಯನ್ನ ಕಳ್ಕೊಂಡಿದೆ, ಮೊದಲಿನಂತೆ ನಳನಳಿಸುತ್ತಿಲ್ಲ ಈ ವೃಕ್ಷ. ಇಲ್ಲೂ ಯಾಕೆ ನೀನು ಇದ್ದೀಯ ಅಂತ ಇಂದ್ರದೇವರು ಬೇಕು ಅಂತಾನೆ ಮತ್ತೆ ಕೇಳಿದಾರಂತೆ. ಆಗ ಆ ಪಕ್ಷಿ ಒಂದು ಸಾರಿ ದೀರ್ಘವಾದ ಉಸಿರನ್ನ ಬಿಟ್ಟಿತಂತೆ. ಸುದೀರ್ಘಂ ಅತಿ ನಿಶ್ವಸ್ಯ ದೀನೋ ವಾಕ್ಯಂ ಉವಾಚಃ. ನಿಟ್ಟುಸಿರನ್ನ ಬಿಟ್ಟು ಮಾತಾಡುತ್ತೆ ದೀನವಾದ ಆ ಪಕ್ಷಿ. ಬಹಳ ಸುಂದರವಾದ ಮಾತು. ಅನತಿಕ್ರಮಣೀಯಾನಿ ದೈವತಾನಿ ಶಚೀಪತೆ ಯತ್ರಾಭವನ್ ತತ್ರ ಭವಾನ್ ತನ್ನಿಬೋಧ ಸುರಾಧಿಪ. ಅನತಿಕ್ರಮಣೀಯಾನಿ ದೈವತಾನಿ, ದೇವ ಏನು ಬಗೆಯುತ್ತೋ ಅದನ್ನ ಯಾರಿಂದಲೂ ಮೀರಿ ಇರುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಣೆ ಬರಹದಲ್ಲಿ ಏನು ಬ್ರಹ್ಮ ಬರೆದಿರುತ್ತಾನೆ ಅದರಂತೆಯೇ ನಡೆಯುವುದಪ್ಪ. ದೈವ ಸಂಕಲ್ಪವನ್ನ ಯಾರು ಮೀರಲಿಕ್ಕೆ ಸಾಧ್ಯ ಇದೆ ಹೇಳು? ಅಸ್ಮಿನ್ ಅಹಂ ಧ್ರುಮೇ ಜಾತಃ ಸಾಧುಭಿಶ್ಚ ಗುಣೈರ್ವೃತೆ ಬಾಲಭಾವೇನ ಸಂಗುಪ್ತಃ ಶತ್ರುಭಿಶ್ಚ ನ ಧರ್ಷಿತಃ. ನಾನು ಹುಟ್ಟಿದ ದಿನದಿಂದ ಈ ವೃಕ್ಷದಲ್ಲಿ ಆಶ್ರಯವನ್ನ ಪಡೆದಿದ್ದೇನೆ. ಅನೇಕ ಋಷಿ ಮುನಿಗಳು ಇದರ ಕೆಳಗೆ ಆಶ್ರಯವನ್ನ ಪಡೆದಿದ್ದರು. ಅವರನ್ನ ನೋಡಿ, ಅವರ ಮೂಲಕವಾಗಿ ನಾನು ಒಳ್ಳೆಯ ಗುಣಗಳನ್ನ ಕಲಿತೆ. ಸಾತ್ವಿಕವಾದ ಜೀವನವನ್ನ ಮಾಡುವುದು ಹೇಗೆ ಎಂಬುದನ್ನ ಇಲ್ಲಿ ನಾನು ಕಲಿತೆ, ತಿಳಿದುಕೊಂಡೆ. ನಾನು ಹುಟ್ಟಿದ್ದು ಇಲ್ಲಿಯೇ, ನಾನು ಬೆಳೆದದ್ದು ಇಲ್ಲಿಯೇ. ಈ ವೃಕ್ಷವು ನನಗೆ ಆಹಾರವನ್ನು ಒದಗಿಸಿ ಸುಂದರವಾದ ಜೀವನವನ್ನು ಕೊಟ್ಟಿದೆ. ಆ ನಿಮಿತ್ತದಿಂದಲೇನೆ ನಾನು ಸುರಕ್ಷಿತವಾಗಿ ಇದ್ದೆ. ಆನೃಶಂಸ್ಯಾಭಿಯುಕ್ತಸ್ಯ ಭಕ್ತಸ್ಯ ಅನನ್ಯಗಸ್ಯ ಚ ಅನುಕ್ರೋಶೋ ಹಿ ಸಾಧೂನಾಂ ಮಹದ್ ಧರ್ಮಸ್ಯ ಲಕ್ಷಣಂ. ಒಬ್ಬನ ಕಷ್ಟದಲ್ಲಿ ಭಾಗಿಯಾಗಬೇಕು. ಅವರ ಕೇವಲ ಸುಖದಲ್ಲಿ ಮಾತ್ರ ಭಾಗಿಯಾಗುವುದಲ್ಲ, ಸುಖ ಬಂದಾಗ ಮಾತ್ರ ಅವರ ಜೊತೆಯಲ್ಲಿ ಬೆರೆಯುವುದಲ್ಲ, ಅವರಿಗೆ ದುಃಖವಾದಾಗಲೂ ಅವರ ಜೊತೆಯಲ್ಲಿ ಬೆರೆಯಬೇಕಾದದ್ದು ಧರ್ಮ ಇದೆ. ದಯೆ ಇರಬೇಕು ಮನುಷ್ಯನಿಗೆ. ಪ್ರಾಣಿಗಳಲ್ಲಿ ದಯ ಅನ್ನುವುದು ಇರಬೇಕು. ಆ ದಯಕ್ಕಿಂತಲೂ, ಆನೃಶಂಸ್ಯಕ್ಕಿಂತಲೂ ಒಬ್ಬರ ಸುಖದಲ್ಲಿ ಭಾಗಿಯಾದಂತೆ ದುಃಖದಲ್ಲಿಯೂ ಭಾಗಿಯಾಗುವಂತಹ ಗುಣಕ್ಕಿಂತಲೂ ದೊಡ್ಡದಾದಂತಹ ಧರ್ಮ ಇನ್ನೊಂದು ಇಲ್ಲ. ಅದನ್ನು ಹೇಳುತ್ತದೆ, ಅನುಕ್ರೋಶೋ ಹಿ ಸಾಧೂನಾಂ ಮಹದ್ಧರ್ಮಸ್ಯ ಲಕ್ಷಣಂ. ಅನುಕ್ರೋಶ ಏನಿದೆ, ಕೃಪೆ ಏನಿದೆ, ಬಹಳ ದೊಡ್ಡದದು. ಅಲ್ಲ ದೇವೇಂದ್ರ, ನೀನು ಸಾಮಾನ್ಯನೇ, ಶ್ರೇಷ್ಠ ದೇವತೆ ನೀನು. ತ್ವಮೇವ ದೈವತೈ ಸರ್ವೈ ಪೃಚ್ಯಸೆ ಧರ್ಮ ಸಂಶಯಾತ್. ನಿನಗೆ ಧರ್ಮ ಗೊತ್ತಿಲ್ವೇ? ಬೇಕಾದಷ್ಟು ಧರ್ಮ ನಿನಗೆ ಗೊತ್ತು.
ಆದ್ದರಿಂದಲೇನೆ ನೀನು ದೇವಾಧಿದೇವನಾಗಿ ಸ್ವರ್ಗದಲ್ಲಿ ಸಿಂಹಾಸನದಲ್ಲಿ ಕೂತಿದ್ದೀರಿ. ನಿನಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತಾ ಇಲ್ಲ. ನಾರ್ಹಸೆ ಮಾಂ ಸಹಸ್ರಾಕ್ಷ ದ್ರಮಂ ತ್ಯಾಜಯಿತುಂ ಚಿರಾತ್. ನೀನೇ ಹೇಳು, ನಾನು ಈ ವೃಕ್ಷಕ್ಕೆ ಕಷ್ಟ ಬಂದಾಗ ಬಿಟ್ಟು ಹೋಗುವುದು ಸರಿನಾ? ಅಥವಾ ನೀನು ಬಿಟ್ಟು ಹೋಗು ಅಂತಂದ್ರೆ ನಾನು ಬಿಟ್ಟು ಹೋಗ್ತೇನಾ? ಸರ್ವಥಾ ಇಲ್ಲ. ಯಾರಿಂದಲೂ ಕೂಡ ನನ್ನನ್ನ ಈ ವೃಕ್ಷದಿಂದ ಬೇರೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಮಸ್ಥಂ ಉಪಜೀವನ್ ವೈ ವಿಷಮಸ್ಥಂ ಕಥಂ ತ್ಯಜೇತ್. ಬಹಳ ಸುಂದರವಾದ ಮಾತು. ಸಮದಲ್ಲಿ ಅಂದರೆ ಚೆನ್ನಾಗಿ ಇರುವಂತಹ ಕಾಲದಲ್ಲಿ ಅದರ ಜೊತೆಗೆ ಇದ್ದು ಅದರ ಆಶ್ರಯವನ್ನು ಪಡೆದಿದ್ದು, ಅದಕ್ಕೆ ವಿಷಮ ಭಾವ ಆ ವೃಕ್ಷಕ್ಕೆ ಬಂದಾಗ ಅದನ್ನು ಬಿಡುವುದು ಹೇಗೆ ಅಂತ ತನ್ನದೇ ಆದ ಆಲೋಚನೆಯನ್ನ ಆ ಗಿಳಿ ಶುಕ ಇಂದ್ರದೇವರ ಮುಂದೆ ಹೇಳುತ್ತೆ. ಇಂದ್ರದೇವರಿಗೆ ಬಹಳ ಸಂತೋಷ ಆಯಿತು. ಬಹಳ ಸಂತೋಷ ಆಯಿತು. ಇಷ್ಟೇ ಅಲ್ಲ, ಆ ಪಕ್ಷಿಗೆ ಹೇಳುತ್ತಾನೆ ಇಂದ್ರದೇವರು, ವರಂ ವೃಣಿಶ್ವ ಇತಿ ತದಾ ಸಚ ವವರೇ ವರಂ ಶುಕಃ. ಬಹಳ ಸಂತೋಷ ಆಗಿದೆ ನಿನ್ನ ಗುಣಗಳಿಂದ, ನಿನ್ನ ಗುಣಗಳನ್ನು ನೋಡಿ ಏನಾದರೂ ವರವನ್ನು ಕೇಳು, ವರವನ್ನು ಕೊಡ್ತೇನೆ ಅಂತ. ಆಗ ಆ ಪಕ್ಷಿ ಹೇಳಿತು, ಶುಕ, ಆಂಧ್ರಶಂಸ್ಯ ಪರೋ ನಿತ್ಯಂ ತಸ್ಯ ವೃಕ್ಷಸ್ಯ ಸಂಭವಂ ವಿದಿತ್ವಾ ಚ ದೃಢಾಂ ಭಕ್ತಿಂ ತಾಂ ಶುಕೆ ಶೀಲ ಸಂಪದಂ ತತಃ ಫಲಾನಿ ಪತ್ರಾಣಿ ಶಾಖಾಶ್ಚಾಪಿ ಮನೋಹರಾಃ ಶುಕಸ್ಯ ದೃಢಭಕ್ತಿತ್ವಾತ್ ಶ್ರೀಮತ್ತಾಂ ಪ್ರಾಪಸದ್ರುಮಃ. ಆ ವೃಕ್ಷ ಕೇಳಿತು, ಪಕ್ಷಿ ಕೇಳಿತು, ತಸ್ಯ ವೃಕ್ಷಸ್ಯ ಸಂಭವಂ. ಬೇಡನ ಬಾಣದ ವಿಷದ ಸಂಪರ್ಕದಿಂದ ಏನು ಶೋಷಿತವಾಗಿದೆ, ತನ್ನೆಲ್ಲ ಹಣ್ಣು ಎಲೆಗಳನ್ನ ಕಳೆದುಕೊಂಡು ಹೋಗಿದೆ, ಆ ವೃಕ್ಷ ಮತ್ತೆ ಮೊದಲಿನಂತೆ ಆಗಬೇಕು, ಅದಕ್ಕೆ ಪುನರುಜ್ಜೀವನವನ್ನ ಮಾಡಬೇಕು, ಆ ವೃಕ್ಷವನ್ನ ಅಂತ ಮೊದಲಿನಂತೆ ಆಗಬೇಕು ಅಂತ ಕೇಳಿದಾಗ ಇಂದ್ರದೇವರು ತನ್ನ ಲೋಕದ ಅಮೃತವನ್ನ ತಂದು ಅಮೃತೇನ ಅವಸಿಕ್ತವನ್, ಅಮೃತ ಸೇಚನವನ್ನ ಮಾಡಿದರಂತೆ ಆ ವೃಕ್ಷದ ಮೇಲೆ. ಅಮೃತ ಸೇಚನವನ್ನ ಆ ವೃಕ್ಷದ ಮೇಲೆ ಮಾಡಿದ ಮರುಕ್ಷಣವೇ ಆ ವಿಷಬಾಧೆಯಿಂದ ಮುಕ್ತವಾದಂತಹ ವೃಕ್ಷವಾದದ್ದು ಮತ್ತೆ ಮೊದಲಿನಂತೆ ಆಕರ್ಷಕವಾಗಿ ಎಲ್ಲ ಹೂವು ಹಣ್ಣುಗಳಿಂದ ತುಂಬಿ ಆ ವೃಕ್ಷ ನಿಂತಿತು ಅಂತಾರೆ. ನೋಡಿ, ಆ ಸ್ನೇಹದ ಫಲ, ಆಂಧ್ರಶಂಸ್ಯದ ದಯ ಎನ್ನುವ ಗುಣದ ಫಲ, ಉತ್ತಮ ಮಿತ್ರನನ್ನ ಪಡೆದದ್ದರ ಫಲ, ಆ ವೃಕ್ಷ ಪುನಃ ಮೊದಲಿನಂತೆ ಆಗಿ ನಿಂತಿತು. ಕೊನೆಗೆ ದಯಾ ಮೊದಲಾದ ಸದ್ಗುಣಗಳಿಂದ ಒಡಗೂಡಿದ್ದಂತಹ ವೃಕ್ಷವಾದದ್ದು, ಪಕ್ಷಿಯಾದದ್ದು ತನ್ನ ಆಯುಷ್ಯವನ್ನೆಲ್ಲ ಆ ವೃಕ್ಷದಲ್ಲಿನೇ ಕಳೆಯಿತು. ಆಯುಷೋಂತೆ ಮಹಾರಾಜ ಪ್ರಾಪ ಶಕ್ರ ಸಲೋಕತಾಂ. ದೇಹತ್ಯಾಗವನ್ನು ಮಾಡಿದಂತಹ ಪಕ್ಷಿ ಗಿಳಿ ಕೊನೆಗೆ ಇಂದ್ರಲೋಕವನ್ನು ಪಡೆಯಿತು ಅಂತ ಹೇಳುತ್ತಾರೆ. ಅದಕ್ಕೆ ಹೇಳಿದರು, ಏವಮೇವ ಮನುಷ್ಯೇಂದ್ರ ಭಕ್ತಿಮಂತಂ ಸಮಾಶ್ರಿತಃ ಸರ್ವಾರ್ಥ ಸಿದ್ಧಿಂ ಲಭತೆ ಶುಕಂ ಪ್ರಾಪ್ಯ ಯಥಾ ದ್ರುಮಃ. ಈ ಕಥೆಯಿಂದ ನಾವು ತಿಳಿಯಬೇಕಾದಂತಹ ವಿಷಯ ಏನು, ಅಂಶ ಏನು ಅಂದರೆ, ಈ ಭಕ್ತಿಮಂತಂ ಅಂದರೆ ಸ್ನೇಹ ಇರುವಿಕೆ, ಸ್ನೇಹದಿಂದ ಕೂಡಿರುವಿಕೆ, ದಯೆಯಿಂದ ಕೂಡಿರುವಿಕೆ, ಇನ್ನೊಬ್ಬರ ಕಷ್ಟಕ್ಕೆ ಆಗುವಿಕೆ, ಸುಖ ಬಂದಾಗ ಮಾತ್ರ ಸ್ನೇಹ, ದುಃಖ ಬಂದಾಗ ಬಿಟ್ಟು ಹೋಗುವುದು, ದ್ವೇಷ, ಇಂತಹ ಕೆಲಸವನ್ನು ಮಾಡದೇ ಇರೋಣ. ಹೀಗೆ ಉತ್ತಮವಾದ ಗುಣಗಳು ಯಾರಲ್ಲಿ ಇರುತ್ತೋ ಅವನು ನಿಶ್ಚಿತವಾಗಿಯೂ ಇಂದ್ರದೇವರ ಲೋಕದಂತಹ ಲೋಕವನ್ನು ಪಡೆಯುತ್ತಾರೆ. ಇವು ಉತ್ತಮವಾದಂತಹ ಗುಣಗಳು ಸಜ್ಜನರಲ್ಲಿ ಇರಬೇಕಾದಂತಹವು ಅಂತ ಭೀಷ್ಮರು ಧರ್ಮರಾಜನಿಗೋಸ್ಕರವಾಗಿ ಹೇಳಿದರು.
ಸರ್ವಾರ್ಥ ಸಿದ್ಧಿಯನ್ನು ಮಾಡಿಕೊಡುತ್ತೆ. ದಯಾ ಮೊದಲಾದಂತಹ ಗುಣಗಳು ಮನುಷ್ಯನಿಗೆ ಅಂತಾರೆ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಪುನಃ ನಾಳೆ ನಾವು ಭೇಟಿಯಾಗೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.